ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಿಸಿರುವಂತಹ ಸ್ಫೋಟಕ ಮಾಹಿತಿಯೊಂದು ಈಗ ಸಿಗ್ತಾ ಇರುವಂಥದ್ದು ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಬ್ಲಾಸ್ಟ್ಗೆ ಸಂಬಂಧಿಸಿದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಕೇಂದ್ರ ಗೃಹ ಇಲಾಖೆಯಿಂದ ನ್ಯೂಸ್ 18ಗೆ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಕೇಂದ್ರ ಗೃಹ ಇಲಾಖೆಯಿಂದ ಸಿಕ್ಕಿರುವಂಥದ್ದು. ಸ್ಫೋಟಕ್ಕೆ ಬಳಸಿರುವಂಥದ್ದು ಟೈಮ್ ಬಾಂಬ್ ಅಲ್ಲವಂತೆ ಅನ್ನುವಂತಹ ಒಂದು ಅಂಶವೂ ಕೂಡ ಈಗ ಸಿಗ್ತಾ ಇದೆ. ಸ್ಫೋಟಕ್ಕೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸ್ಫೋಟಕ್ಕಾಗಿ ಭಾರಿ ಪ್ರಮಾಣದಲ್ಲಿ RDXನ ಬಳಕೆಯೂ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೇಂದ್ರ ಗೃಹ ಇಲಾಖೆಯ ಕಡೆಯಿಂದ ಸಿಗ್ತಾ ಇರುವಂಥದ್ದು. ಟೈಮರ್, ಬ್ಯಾಟ್ರಿ, ಡೆಟೋನೇಟರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ವ್ಯವಸ್ಥಿತವಾಗಿ ಬ್ಲಾಸ್ಟ್ ಮಾಡೋದಕ್ಕೆ ಈ ಒಂದು ದಾಳಿಕೋರರು ಯಾರು ಬ್ಲಾಸ್ಟನ್ನು ಮಾಡಿದ್ದಾರೆ ಅವರು ಪ್ಲಾನನ್ನು ಮಾಡ್ಕೊಂಡಿದ್ರು. NSGಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ನ್ಯೂಸ್ 18ಗೆ ಈ ಮಾಹಿತಿ ಲಭಿಸಿರುವಂಥದ್ದು. ಕೇಂದ್ರ ಗೃಹ ಇಲಾಖೆಯಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಇಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಟೈಮ್ ಸೆಟ್ ಮಾಡುವಂತಹ ವಿಚಾರದಲ್ಲಿ ಇರಬಹುದು. ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಈಗ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆ ಶುರುವಾಗಿದೆ, ತನಿಖೆ ನಡೀತಾ ಇದೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣವನ್ನು ಈಗಾಗಲೇ ಏನು ಜಿಂದಾಬಾದ್ನ ಜಟಾಪಟಿ ನಡೀತಾ ಇತ್ತು, ಅದರ ಬೆನ್ನಲ್ಲೇ ಬಾಂಬ್ ಕಂಟಕವು ಕೂಡ ರಾಜ್ಯದಲ್ಲಿ ಎದುರಾಗಿರುವಂಥದ್ದು. ಬಾಂಬ್ ಸ್ಫೋಟದಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ. ಏನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ಮುಜುಗರವನ್ನು ತಡೆಯೋದಕ್ಕೆ ಸರ್ಕಾರದ ಕಡೆಯಿಂದಲೂ ಕೂಡ ಒಂದಿಷ್ಟು ಪ್ಲಾನ್ಗಳು ನಡೆಸಿದ್ದಾರೆ. ಬಹುತೇಕ ಇಲ್ಲಿ ಒಂದು ಅಂಶವನ್ನು ಸರ್ಕಾರದ ಸಚಿವರುಗಳು ಹೇಳ್ತಿದ್ದಾರೆ, ಇದು ವ್ಯಾವಹಾರಿಕ ಜಿದ್ದಿನ ಇರುವುದು ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಇದು ಸ್ಫೋಟಕ್ಕೆ ವ್ಯಾವಹಾರಿಕ ಜಿದ್ದಿನ ಟಚ್ಚನ್ನು ಕೊಟ್ಟು ಇಡೀ ಇಶ್ಯೂವನ್ನು ಡೈವರ್ಟ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆಯಾ? ತನಿಖೆಗೂ ಮುನ್ನವೇ ವ್ಯಾವಹಾರಿಕ ಜಿದ್ದಿನ ಲಿಂಕನ್ನು ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿರುವಂಥದ್ದು. ಬಿಸ್ನೆಸ್ ವೈರಿಗಳು ಮಾಡಿದ್ದಾರಾ ಅನ್ನುವಂತಹ ಆ್ಯಂಗಲ್ನಲ್ಲೂ ತನಿಖೆ ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಶಂಕಿತನನ್ನು ವಶಕ್ಕೆ ಪಡೆಯುವ ಮುನ್ನವೇ DCM DK ಶಿವಕುಮಾರ್ ಅವರು ಕೂಡ ಹೇಳಿಕೊಂಡಿದ್ರು. ಇದೇ ಹೇಳಿಕೆಯನ್ನು ಈಗ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ನೀಡ್ತಾ ಇದ್ದಾರೆ. ಈ ಎಲ್ಲ ಮಾತುಗಳನ್ನು ಗಮನಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಇಡೀ ಇಶ್ಯೂವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಸರ್ಕಾರವು ಕೂಡ ಹೇಳಿದೆ, ಹೌದು ಬಾಂಬ್ ಬ್ಲಾಸ್ಟ್ ಆಗಿದೆ. ಎರಡು ಕಡೆಗಳಲ್ಲಿ ಎರಡು ಸಮಯಗಳಲ್ಲಿ ಸುಮಾರು 10 ಸೆಕೆಂಡ್ಗಳ ಅಂತರದಲ್ಲಿ 2 ಬ್ಲಾಸ್ಟ್ ಸಂಭವಿಸಿರುವಂಥದ್ದು. ಇದರ ಬಗ್ಗೆಯೂ ಕೂಡ ಸರ್ಕಾರ ಹೇಳಿಕೊಂಡಿದೆ. ಆದರೆ ಈ ಬಾಂಬ್ ಬ್ಲಾಸ್ಟನ್ನು ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಸರ್ಕಾರ ಹೇಳಿತು ಇದು ವ್ಯಾವಹಾರಿಕ ಜಿದ್ದಿನ ಕಾರಣದಿಂದಾಗಿ ಆಗಿರಬಹುದಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿತು. ಹಾಗಾದರೆ ವ್ಯಾವಹಾರಿಕ ಜಿದ್ದಿನಲ್ಲಿ ಇಂತಹ ಕೃತ್ಯವನ್ನು ಯಾರಾದರೂ ಎಸಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಬಹುಶಃ ಒಂದು ವೇಳೆ ನಿಜಕ್ಕೂ ಹಾಗೆ ಎಸಗಿದ್ದಾರೆ ಅಂತೇಳಿ ಆದರೆ ಬೆಂಗಳೂರಿನಲ್ಲಿ ಬಹುಶಃ ಇದು ಮೊದಲ ಪ್ರಕರಣ ಆಗಿರ್ಬೋದು. ಈ ರೀತಿಯಾಗಿ ವ್ಯಾವಹಾರಿಕ ಜಿದ್ದಿನಿಂದ ಅದು ಬಾಂಬ್ ಇಡುವ ಮಟ್ಟಿಗೂ ಕೂಡ ಹೋಗುತ್ತೆ ಅಂತ ಹೇಳಿದರೆ ಆದರೆ ನಿಜಕ್ಕೂ ಇಂಥದ್ದು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಇದ್ದೇ ಇರುವಂಥದ್ದು. ಇನ್ನು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಕಡೆಯಿಂದ ಯಾವ ಸ್ವರೂಪದ ಹೇಳಿಕೆಗಳು ವ್ಯಕ್ತವಾಗಿದ್ದಾವೆ, DCM ಇರಬಹುದು, ಗೃಹ ಮಂತ್ರಿ ಇರಬಹುದು, ಹಾಗೆಯೇ ಪ್ರತಿಪಕ್ಷ ನಾಯಕರು BJP ರಾಜ್ಯಾಧ್ಯಕ್ಷರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ. ಕಂಪ್ಲೀಟು ಆಲ್ಮೋಸ್ಟ್ ಆಲ್ 2-3 ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಯಾರೂ ಆತಂಕ ಪಡೋದು ಬೇಡ. ಕಾನೂನು ವ್ಯವಸ್ಥೆ ಎಲ್ಲ ಕಡೆನೂ ನಾವು ಭಾಳ ಸುರಕ್ಷಿತವಾಗಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ. ಇಲ್ಲ, ಈಗಾಗಲೇ ತುಂಬ ಸೀರಿಯಸ್ ಆಗಿ ಅನೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ. ಭಾಳ ಸೀರಿಯಸ್ ಆಗಿ ಭಾಳ ಡೀಪ್ ಆಗಿ ಹೋಗ್ತಾ ಇದ್ದಾರೆ. ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. CCTV ಫುಟೇಜಸ್ಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆ ರೂಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು 26 ಬಸ್ಗಳು ಹೋಗಿದೆ. ಅವನು ಬಸ್ಸಲ್ಲಿ ಬಂದಿದ್ದಾನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ.
ಅದಕ್ಕಾಗಿ 26 ಬಸ್ಗಳನ್ನು ಕೂಡ ಈಗಾಗಲೇ BMTCಯಲ್ಲಿ ವೆರಿಫೈ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಅದರಲ್ಲಿ ಥಿಯರಿ ಆಫ್ ಎಲಿಮಿನೇಷನ್ ಅದರಲ್ಲಿ ಆ ರೀತಿ ಮಾಡಿಕೊಂಡು ಇನ್ನೊಂದಷ್ಟು ಬಸ್ಗಳನ್ನು ಈಗ ಅದರೊಳಗಡೆ ಫುಟೇಜಸ್ ಇರುತ್ತೆ. ಯಾಕೆಂದರೆ ಈಗ BMTCನಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ, CCTV. ಅದರಲ್ಲಿ ಸಿಕ್ಕತ್ತೆ, ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಇದೆಲ್ಲ ಕಲೆ ಹಾಕಿ ಅಂತಿಮವಾಗಿ ಅವರನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾವು ಎಷ್ಟೇ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಥವಾ ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ. ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾವ ಸಂಘಟನೆ ಇದರಿಂದ ಕೈವಾಡ ಇದೆ ಅಂತ ಇಲ್ಲ, ಈಗೇನು ನಾವು ಹೇಳೋಕ್ಕಾಗೋದಿಲ್ಲ. ಯಾವ ಸಂಘಟನೆ ಮಾಡಿದೆ, ಇಂಡಿವಿಜುವಲ್ ಮಾಡಿದ, ಇನ್ನೊಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೈ ಬ್ರದರ್ ಪಾಲಿಸಿ ಇವತ್ತು ರಾಜ್ಯದ ಜನರ ಒಂದು ರಕ್ಷಣೆ ವಿಚಾರದಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇವತ್ತು ಉದ್ಭವ ಆಗಿರ್ತಕ್ಕಂಥದ್ದು. ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ನೀತಿಗಳು ಈ ನಾಡಿನ ಕನ್ನಡಿಗರ ಒಂದು ಸುರಕ್ಷತೆಗೆ ಇವತ್ತು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಇದು IED ಬ್ಲಾಸ್ಟ್ ಅಂತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನು ಒಪ್ಕೊಂಡಿದ್ದಾರೆ. ನನಗನ್ನಿಸ್ತದೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಪಾಕಿಸ್ತಾನ್ ಜಿಂದಾಬಾದಿನ ದೇಶದ್ರೋಹಿ ಘಟನೆ ನಡೆದಿದೆ, ಅದರ ಮುಂದುವರಿದ ಭಾಗವಾಗಿ ಇವತ್ತು ರಾಮೇಶ್ವರಂ ಕೆಫೆನಲ್ಲಿ ಇವತ್ತು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ನಾನು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು. ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂತಹ ಘಟನೆ, ಅಲ್ಲಿರೋದೆಲ್ಲ ಬಹಳ ಅಂತಾರಾಷ್ಟ್ರೀಯ ಕಂಪನಿಗಳು. ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಖರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ. ಈ ಭಯೋತ್ಪಾದಕ ಪುಂಡ ಪೋಖರಿಗಳಿಗೆ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ. ಎಸ್, ಈಗಾಗಲೇ ಇಲ್ಲಿ ನಡೆದಿರುವಂತಹ ಒಂದು ಬ್ಲಾಸ್ಟ್ ಅನ್ನು ಗಮನಿಸಿದಾಗ ಇದು ಆಕ್ಟ್ ಆಫ್ ಟೆರರ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂದರೆ ಇದು ಭಯವನ್ನು ಹುಟ್ಟಿಸುವಂತಹ ಕಾರಣಕ್ಕಾಗಿ ಭಯೋತ್ಪಾದನೆಯ ಉದ್ದೇಶದಿಂದಲೇ ಮಾಡಿರುವಂಥದ್ದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಯಾವುದೇ ರೀತಿಯಾದಂತಹ ಕಾರಣಗಳಿರ್ಬೋದು, ಆದರೆ ಇದು ಭಯೋತ್ಪಾದನೆಯ ಕೃತ್ಯ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನರಿಗೆ ಭಯ ಹುಟ್ಟಿಸಿರುವಂಥದ್ದು ಅಂತೂ ನಿಜ. ಹಾಗೆಯೇ ಅಲ್ಲಿದ್ದಂತಹ ಜನರು ಕೂಡ ಭಯಭೀತರಾಗಿರುವಂಥದ್ದು ಕೂಡ ನಿಜ. ಈಗಾಗಲೇ 9 ಮಂದಿ ಗಾಯಾಳುಗಳು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಬ್ಬಳು ಮಹಿಳೆಯ ಸ್ಥಿತಿ ಗಂಭೀರವಾಗಿರುವಂತಹ ಪ್ರಕರಣವನ್ನು ಗಮನಿಸಿದಾಗ ಯಾವ ಸ್ವರೂಪದಲ್ಲಿ ಇಲ್ಲಿ ಘಟನೆ ನಡೆದಿದೆ ಮತ್ತು 2 ಬ್ಲಾಸ್ಟ್ ನಡೆದಿರುವಂಥದ್ದು, ಬ್ಯಾಕ್ ಟು ಬ್ಯಾಕ್ 2 ಬ್ಲಾಸ್ಟ್ ಒಂದೇ ಜಾಗದಲ್ಲಿ ನಡೆದಿದೆ. ಹಾಗಿದ್ರೆ ಇದರ ಉದ್ದೇಶ ಏನಿದ್ದಿರಬಹುದು ಅನ್ನುವಂಥದ್ದು ಒಂದು ಭಾಗ, ಯಾವ ಸ್ವರೂಪದಲ್ಲಿ ತನಿಖೆ ಸಾಗಬೇಕು ಅನ್ನೋಂಥದ್ದು ಮತ್ತೊಂದು ವಿಚಾರ. ಹಾಗೆಯೇ ಇದರ ಸುತ್ತಲೂ ನಡೀತಾ ಇರುವಂತಹ ಹೇಳಿಕೆಗಳು ಮತ್ತು ವಾದ ಮತ್ತು ಪ್ರತಿವಾದ ಇವೆರಡೂ ಕೂಡ ಸಾಗ್ತಾ ಇದೆ. ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಮಧು ಎನ್ ರಾವ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವ SK ಉಮೇಶ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ನಟರಾಜ್ ಗೌಡರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಉಮೇಶ್ ಅವರ ಮೂಲಕವಾಗಿ. ಉಮೇಶ್ ಅವರೇ, ಈ ಘಟನೆಯನ್ನು ಗಮನಿಸಿದಾಗ ಆ್ಯಕ್ಟ್ ಆಫ್ ಟೆರರ್ ಅಂತೂ ಇದ್ದೇ ಇದೆ. ಇದರಲ್ಲಿ ಜನರಿಗೆ ಭಯ ಹುಟ್ಟಿಸಿರುವಂಥದ್ದು ಸ್ಪಷ್ಟ. 2 ಬ್ಲಾಸ್ಟ್ ಕೇವಲ 10 ಸೆಕೆಂಡ್ಗಳ ಅಂತರದಲ್ಲಿ ಸಾಗಿದೆ ಅಂತ ಹೇಳಿದರೆ ಬಹುಶಃ ಉದ್ದೇಶ ಏನಿರ್ಬೋದು? ಒಂದೇ ಏಕಕಾಲದಲ್ಲಿ ಸ್ಫೋಟದ ಅಥವಾ 10 ಸೆಕೆಂಡ್ ಅಂತರದಲ್ಲಿ ಒಮ್ಮೆ ಬ್ಲಾಸ್ಟ್ ಆಗಿ ಇನ್ನೊಂದು ಕಡೆಯಲ್ಲಿ ಓಡುವಾಗ ಅಲ್ಲಿ ಇನ್ನೊಂದು ಬ್ಲಾಸ್ಟ್ ಆಗಲಿ ಅನ್ನೋಂಥ ರೀತಿಯಲ್ಲಿ ಇರುತ್ತೆ, ಹಿಂಗೆ ಅಂತೇಳಿ ಅನಿಸುತ್ತೆ ಇದು. ನೋಡಿ, ಈ ಪ್ರಿಪ್ರೇಷನ್ ಆಫ್ ಬಾಂಬ್ಸ್ ಅಂತ ಹೋದಾಗ ಏನು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಇವರು ಟೈಮರ್ಗಳನ್ನ ತಗೊಳ್ತಾರೆ. ಟೈಮರ್ಗಳು ತಗೊಂಡ ತಕ್ಷಣ ಏನಾಗುತ್ತೆ, ಯಾವುದೇ ಟೈಮರ್ ಒಂದೇ ಕಂಪ್ನಿ ತಗೊಳ್ಳಿ, ಹಲವಾರು ಕಡೆ ನಾವು ನೋಡಿದ್ದೀವಿ. ಆ ಟೈಮರ್ಗಳನ್ನ ಸೆಟ್ ಮಾಡುವಂಥ ಸಮಯದಲ್ಲಿ 1 ಗಂಟೆಗೆ ಸೆಟ್ ಮಾಡಿದ್ರೆ ಅವು 1 ಗಂಟೆ 2-3-4-5 ಸೆಕೆಂಡ್ಗಳು ವ್ಯತ್ಯಾಸ ಆಗ್ಬಿಡ್ತವೆ. ಅದು ಮ್ಯಾನ್ಯುಯಲ್, ಯಾಕೆಂದರೆ ಸೆಕೆಂಡ್ ಮುಳ್ಳಿರೋದಿಲ್ಲ, ಅದ್ರಲ್ಲಿ ತೆಗೆದು ಬಿಡ್ತಾರೆ. ಓನ್ಲಿ ನಿಮಿಷದ ಮಾತ್ರ ಬಿಟ್ಟಿರ್ತಾರೆ ಇದನ್ನು, ಯಾಕೆಂದರೆ ಟಚ್ ಆಗಬೇಕಲ್ಲ ನೀಡ್ಲೋಗಿ ಆ ಕಾರಣಕ್ಕೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಪ್ಯಾರಾಮೀಟ್ರಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಅವ್ರ ತಲೆನಲ್ಲಿರುತ್ತೆ 2 ಒಟ್ಟಿಗೆ ಬ್ಲಾಸ್ಟ್ ಆಗಬೇಕು ಅಂತ.
ಒಟ್ಟಿಗೆ ಬ್ಲಾಸ್ಟ್ ಆದಾಗಲೇ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಒಂದು ವೇಳೆ ಅಕಸ್ಮಾತ್ ಆಗಿದ್ರೆ ಇಡೀ ಫ್ಲೋರ್ ಮೇಲ್ಗಡೆ ಟಾಪಿಕ್ ಇತ್ಕೊಳ್ಬೋದು, ಎರಡೂ ಒಟ್ಟಿಗೆ ಆಗುವಂಥದ್ದು ಆಗಿದ್ದಿದ್ರೆ. ಮತ್ತೆ ಪ್ರಾಣಾನಿ ಜಾಸ್ತಿ ಆಗಿರೋದು, ಯಾಕೆಂದ್ರೆ ಎರಡೂ ಕಡೆಯಿಂದ ಕವರ್ ಮಾಡ್ಬಿಡುದು ನೋಡಿ. ಅದು ಏರ್ ಟ್ರಾವೆಲ್ಲು ಎರಡೂ ಕಡೆಯಿಂದ ಹೊಡೆದಿದ್ದಿದ್ರೆ ಅವಾಗ ಸಿಕ್ತಾಗ್ತಕ್ಕಂಥ ತಲೆಗಳು ಮತ್ತೆ ಇವುಗಳಿಗೆ ಕಟ್ ಮಾಡಿಬಿಡುದು, ಪೀಸ್ ಮಾಡಿಬಿಡುದು, ಗರ್ಗಸ ಕಟ್ ಮಾಡಿದಾಗೆ. ಅದರಿಂದ ಒಂದು ಇಂಟೆನ್ಸಿಟಿ ಆದ ತಕ್ಷಣವೇ ಅದ್ರ ಸ್ವಲ್ಪ ಖಾಲಿ ಜಾಗ ಇದ್ದಿದ್ದರಿಂದ ಅದು ಯೂಸ್ ಮಾಡಿದಂಥದ್ದು ಇದನ್ನೇ ಇದೇ ಥರನೇ ಸೇಮು. ಏನು ಈಗ ಹೋಟೆಲಲ್ಲಿ ನಮ್ದು ಎರಡನೇ ಪ್ರಕರಣ ಆಯಿತು. ಮೊದಲು ಕೋಕೋನಟ್ ಗ್ರೋ ಆಯಿತು ಚರ್ಚ್ ಸ್ಟ್ರೀಟಲ್ಲಿ 2014 ಡಿಸೆಂಬರ್ಲಿ ಏನಾಯ್ತು ಅದು. ಅದಾದಮೇಲೆ ಬಿಸ್ನೆಸ್ ಸೆಕ್ಟರ್ ಹೋಟೆಲ್ ಅಂತ ಯೂಸ್ ಮಾಡಿದಂಥದ್ದು ಇದ್ದಿದ್ದು. ಯಾಕಂದರೆ ಅಲ್ಲಿ ಇಸ್ರೇಲೀಸ್ ಬರ್ತಾರೆ ಅಂತ ಮಾಡಿದ್ರು, ಮತ್ತು ಬೇರೆ ಬೇರೆ ದೇಶದವರು ಅಂತ ಬರ್ತಾರೆ. ಬಟ್ ಇಲ್ಲಿ ಹಬ್ಬು ಬರ್ತಾರೆ, ಮತ್ತು ಬೇರೆ ಬೇರೆ ಕಾರಣ ಅವ್ರ ತಲೆಯಲ್ಲಿ ಇತ್ತು. ಈ ಹೋಟ್ಲಿಗೆ ಮಾಡಿದ್ರೆ ನಾವು ಏನನ್ನ ಸಂಪಾದನೆ ಮಾಡ್ಬೋದು ಅಂತಂದರೆ ನಮ್ಗೆ ಏನು ಸಿಗ್ತದೆ ಗೇನು ಅಂತ ಅನ್ನುವಂಥದ್ದು. ಮತ್ತು ಅವ್ರು ಹ್ಯೂಮನ್ ಲಾಸ್ ಮಾಡೋದಕ್ಕೆ ಇಂಟೆನ್ಷನ್ ಇದ್ದದೇ ಇದು ಮಾಡಿರ್ತಕ್ಕಂಥದ್ದು. ಆ ಚಾಯ್ಸ್ ಮಾಡ್ಕೊಂಡಿರ್ತಕ್ಕಂಥ ಜಾಗ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ದಿದ್ರೆ ಜಾಗ, ಅಂದರೆ ಇದು ವೈಡ್ ಇದೆ ಆ್ಯಂಗಲ್ಲು, ಅಂದರೆ ಸ್ಪೇಸ್ ಹೊಟ್ಟೋಗ್ಬಿಡುತ್ತೆ, ಬ್ಲಾಸ್ಟ್ ಫ್ರೀಕ್ವೆನ್ಸಿ ಹೊಟ್ಟೋಗ್ಬಿಡುತ್ತೆ ಆಚೆಗೆ. ಅವ್ನು ಬಳಸ್ಕೊಂಡಿರುವಂಥದ್ದು ಇಡುವಂಥದ್ದು ಜಾಗ ಭಾಳ ಇಂಪಾರ್ಟೆಂಟು. ಎಲ್ಲಿ ಇಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಅದು ಗೋಡೆಗಳು ಮತ್ತು ಅದು ಇದು ಕವರ್ ಆದಾಗ ಏನಾಗುತ್ತೆ, ಮೇಲಕ್ಕೆ ಟ್ರಾವೆಲ್ ಆದಾಗ ಇಡೀ ಮೇಲಕ್ಕೆ ಹೊಟ್ಟೋಗ್ಬಿಡ್ತದೆ. ಒಂದು ವೇಳೆ ಈಗ ಟ್ರಾವೆಲ್ ಆಯಿತು ಅಂತ ಅಂದರೆ ಅಂತ ಈಗ ಎರಡೂ ಅದೇ ಥರ ಆಗಿರ್ತಕ್ಕಂಥ. ಒಂದು ಮಾತ್ರ ಇಂಟೆನ್ಸಿಟಿ ಜಾಸ್ತಿ ಇದೆ, ಎಲ್ ಶೇಪಲ್ಲಿ ವಾಲ್ ಇದೆ. ಅದು ಆ ಕಾರಣಕ್ಕೋಸ್ಕರ ಮೇಲೋಗಿ ಅದು ರಿಬೌಂಡ್ ಆಗಿ ಎಲ್ಲ ಮೇಲ್ಗಡೆ ಸೀಲಿಂಗ್ ಎಲ್ಲ ಕಿತ್ಕೊಂಡು ಬಂತು. ಬಟ್ ಇನ್ನೊಂದು ಆ ಥರ ಆಗಲಿಲ್ಲ ಅದು, ಯಾಕೆಂದರೆ ಅದು ವೈಡ್ ರೇಂಜಲ್ಲಿ ಇದ್ದ ಕಾರಣಕ್ಕೋಸ್ಕರ ಏನಾಯಿತು, ಅದೊಂದು ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಯಿತು ನೋಡಿದಾಗ ನಾವು ಇದರೊಳಗಡೆ ಯಾವುದು ನಮ್ಮ CCTV ನಲ್ಲಿ ನೋಡಿದಾಗ. ಆ ಕಾರಣಕ್ಕೆ ದಿಸ್ ಈಸ್ ಆ್ಯಕ್ಟ್ ಆಫ್ ಟೆರರ್ 100%. ಇದರಲ್ಲಿ ನಾವು ಅದೇ ಥರನೇ ತಿಳ್ಕೋಬೇಕು. ಇಲ್ಲಿ ಆ್ಯಕ್ಟ್ ಆಫ್ ಟೆರರ್ ಯಾವುದೇ ಧರ್ಮದವ್ರು ಮಾಡಿದ್ರೆ ನಮ್ಗೆ ಸಂಬಂಧ ಇಲ್ಲ. ಅದು ಇದು ಟೆರರಿಸ್ಟ್ ಮಾಡಿರುವಂಥದ್ದು. ಅದು ಧರ್ಮ ಇರುವುದಿಲ್ಲ, ಅದಕ್ಕೇನು ವ್ಯಾಪ್ತಿ ಇರುವುದಿಲ್ಲ, ದೇಶ ಇರುವುದಿಲ್ಲ. ಅದಕ್ಕೆ ಅದು ಆ್ಯಕ್ಟ್ ಆಫ್ ಟೆರರ್ ಮಾಡ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಒಂದೇ ಮನಸ್ಥಿತಿಯವರು. ಅಂದರೆ ಒಂದು ರ್ಯಾಡಿಕಲೈಸೇಷನ್ನು, ಅಂದರೆ ಆಗ್ಬಿಟ್ಟಿರ್ತಕ್ಕಂಥವ್ರು ಮಾಡಬೇಕು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಇಲ್ಲ ಬೇರೆ ಇನ್ನೇನಾದರೂ ಮಾಡಬೇಕು ನಮಗೆ ಅನ್ನುವಂಥದ್ರಲ್ಲಿ ಅದನ್ನು ಇಸ್ಲಾಮೀಕರಣ ಅಂತ ಮಾಡಬೇಕು ಅನ್ನುವಂಥ ಭಯ ಹುಡಿಸ್ತಕ್ಕಂಥದ್ದಾಗಬೇಕು. ಇಲ್ಲ ಆ ಬೇರೆ ಇನ್ಯಾರಾದ್ರೂ ಈಗ ಬೇರೆ ಬೇರೆ ರಾಜಕೀಯದವ್ರು ಹೇಳ್ತಾ ಇದ್ದಾರೆ ಬಿಸ್ನೆಸ್ಸು ಮತ್ತು ಬೇರೆ ಬೇರೆ ಆ ಥರದ್ದು ಏನಾರಾಗಿರ್ಬೋದು, ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಾವೆ ಪೊಲೀಸ್ನವ್ರುಗಳು. ಯಾಕೆಂತಂದರೆ ನಾವು ಇದೇ ಮಾಡ್ಕೊಂಡು ಹೋದಾಗ ನಮ್ಮ ತಲೆಯಲ್ಲಿ ಆ ಥರದ್ದು ಯೋಚನೆಗಳು ಹಲ್ವಾರು ಎಲ್ಲೋ ಒಂದು ಕಡೆ ಸ್ಟಿಕಾನ ತಪ್ಪಾಗ್ಬಿಡ್ತವೆ. ಎಲ್ಲ ಅಂಗಲ್ಲೂ ಮಾಡ್ಕೊಂಡು ಹೋಗ್ಬೇಕದು. ಮತ್ತು ಈಗ CCTV ಫುಟೇಜ್ ಸಿಕ್ಕಿರುವಂಥದ್ದು ಯಾವುದೇ ಕಾರಣಂತರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಇವನು. ಈಗಿನಿರ್ತಕ್ಕಂಥ CCTVಗಳು ಮತ್ತು ಈಗಿರ್ತಕ್ಕಂಥ ಟೆಕ್ನಾಲಜಿನಲ್ಲಿ ಇವನು ಜನ್ಮದಲ್ಲೂ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ಆಗಿರ್ತಕ್ಕಂಥ 7 ಬ್ಲಾಸ್ಟಲ್ಲಿ ಎಲ್ಲ ಕೇಸಲ್ಲೂ ಸಿಕ್ಕಾಕೊಂಡಿದ್ದಾರೆ, ಎಲ್ಲ ಕೇಸಲ್ಲೂ ಕನ್ವಿಕ್ಷನ್ಗಳಾಗಿದ್ದಾವೆ. ನೀವು ತಗೊಳ್ಳಿ 2000 ತಗೊಳ್ಳಿ, ಅದನ್ನು ದೀನ್ದಾರ್ ಅಂಜುಮಾನ್ ಅವರು ಸಿಗಾಕೊಂಡ್ರು. ಜಯನಗರದ ಚರ್ಚಿಗೆ ಬಂದು ಬ್ಲಾಸ್ಟ್ ಇಟ್ಟರು, 3 ಸ್ಟೇಟಿಗೆ ಬೇಕಾಗಿದ್ರು, 3 ಸ್ಟೇಟಲ್ಲೂ ಅವರು ಚರ್ಚ್ ಬ್ಲಾಸ್ಟ್ಗಳು ಮಾಡಿದರು. ಅಂದರೆ ನಮ್ಮ ವಿರುದ್ಧವಾಗಿ, ಹಿಂದೂಗಳಿಗೆ ವಿರುದ್ಧವಾಗಿ ಅವ್ರನ್ನ ಎತ್ಕಟ್ಟಕ್ಕೆ ಮಾಡಿದ್ರಾಗ. ನೀವು ಕ್ರಿಶ್ಚಿಯನ್ ಅವರು ಹಿಂದೂಗಳನ್ನೆಲ್ಲ ಹೊಡೆದಾಗ್ತಾ ಇದ್ದಾರೆ, ಕ್ರಿಶ್ಚಿಯನ್ ಅಂದರೆ ಅವ್ರು ಬಣ್ಣ ಬಯಲಾಗ್ಬಿಡ್ತು. ಅದಾದಮೇಲೆ ಬನ್ನಿ 2005ನಲ್ಲಿ ನಮ್ಮಲ್ಲಿ IAC ಅಟ್ಯಾಕ್ ಆಯಿತು. ಅದರಲ್ಲಿ ಅವನು ಅಬು ಹಮ್ಜಾ ಅವನು ಅಲ್ಲೇ ಉಳ್ಕೊಂಡ, ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ ಪಾಕಿಸ್ತಾನದಲ್ಲಿ. ಬಟ್ ಇಲ್ಲಿರ್ತಕ್ಕಂಥ ಏನು ಕೆಲವಷ್ಟು ಟೆರರಿಸ್ಟ್ ಲಷ್ಕರಿ ತೊಯ್ಬಿದಾರೋ ಅರೆಸ್ಟ್ ಆಗಿ ಜೈಲಿಗೆ ಹೋದರು. 2008 ತಗೊಳ್ಳಿ, ನಾಸಿರ್ ಮದಾನಿ ತಗೊಳ್ಳಿ, ನಾಸಿರ್ ಮದಾನಿ ಏನು ಟೀಮ್ ಒಳಗಡೆ ಹೋದರು, ಈಸ್ ಬಿಹೈಂಡ್ ಆಫ್ ಲಷ್ಕರಿ ತೊಯ್ಬಾ. ಅವರಾದ್ಮೇಲೆ 2013ಗೆ ಬನ್ನಿ, ಅಲ್ಲಿ 14ಗೆ ಬಂದರೆ ಇವನು ಅಲಂಜೇಬ್ ಅಭಿವೃದ್ಧಿ ನಮ್ಮ ಕೋಕೋನಟ್ ಗ್ರೋ ಹತ್ರ ಮಾಡಿದಂಥದ್ದು. ಮತ್ತು 2013 ಮಲ್ಲೇಶ್ವರಂ ಬ್ಲಾಸ್ಟು ಅಲುಮಾ ಸಂಘಟನೆಯವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಇದು 2024 ಎಕ್ಸಾಕ್ಟ್ಲಿ 10 ಇಯರ್ಸ್ಗೆ ಇದೊಂದು ಸಂಘಟನೆ ಮಾಡಿರ್ತಕ್ಕಂಥದ್ದು ಅಂತ ಎಲ್ರಿಗೂ ನೋಡಿದ್ರೆ ಅನ್ನಿಸ್ತದೆ. ದಿಸ್ ಈಸ್ 100% ಆ್ಯಕ್ಟ್ ಆಫ್ ಟೆರರ್. ಇದರಲ್ಲಿ ಸಿಗ್ತಾರೆ. ಇದರಲ್ಲಿ ಇವ್ರಿಗೆ ಲೈಫಲ್ಲ, ಇವ್ರಿಗೆಲ್ಲ ಡೆತ್ ಪೆನಾಲ್ಟಿಗಳಾಗಬೇಕು ಈ ಥರ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ. ನಮ್ಮ ದೇಶದಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥ ಕಾನೂನು ಬದಲಾವಣೆಗಳು ಅದನ್ನು ಯಾಕೆ ನಾವು ಪ್ರಯೋಗಾತ್ಮಕವಾಗಿ ಬಳಸ್ಕೊಳ್ತೀವಿ ಅನ್ನುವಂಥದ್ದು. ಬಟ್ ಎಕ್ಸ್ಪರ್ಟು ಅಂದರೆ ನಮ್ಮಲ್ಲಿ NIAಗಳು ಬರ್ತಾರೆ, IBನವ್ರು ಬರ್ತಾರೆ, ಅವರು ಎಕ್ಸ್ಪರ್ಟ್ಗಳಿದ್ದಾರೆ. ಅವ್ರದ್ದೇ ಆದಂಥ ಎಲ್ಲ ಥರವಾದಂಥ ಪರಿಕರಗಳನ್ನ ಯೂಸ್ ಮಾಡಿ ಪತ್ತೆ ಮಾಡಿ ಅವ್ರನ್ನ ಕೆಡೋಕ್ಕೆ ಭಾಳ ಸುಲಭ ಅವ್ರು ಮಾಡೇ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಲ್ಲೂ ಅಷ್ಟೇ ತುಂಬ ಒಂದು ಪರಿಣಿತಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದವರು. ಬಾಂಬ್ ಬ್ಲಾಸ್ಟ್ ಆದಂಥ ಸಮಯದಲ್ಲಿ ಅವ್ರಿಗೆ ಈಗಾಗಲೇ ಅಮೆರಿಕಾ ಕಂಟ್ರಿಗಳಂಥವ್ರು ಟ್ರೈನಿಂಗ್ಗಳು ಕೊಡ್ತಾವ್ರೆ, ನಾವು ಹೋಗಿದ್ದು ಬಂದ್ವಿ. ಅಂಥವ್ರನ್ನ ಒಂದಷ್ಟು ಜನ ಕಳಿಸಿ, ಯಾಕೆ ಫ್ರೀ ಕೊಡ್ತಾರೆ, ಅವರು ದುಡ್ಡು ಕೊಡ್ತಾರೆ ಅಮೆರಿಕಾದವರು ಅಲ್ಲಿ ಹೋದರೆ. ಯಾಕೆಂದರೆ ದೇಶದಲ್ಲಿ ಇಂಥವಾದಾಗ ಬೇಗ ಪತ್ತೆ ಮಾಡಬೇಕು, ಅವ್ರನ್ನ ಕಾನೂನಲ್ಲಿ ಒಳಗೆ ತಗೊಬರಬೇಕು ಅನ್ನುವಂಥ ದೊಡ್ಡ ವ್ಯಾಪ್ತಿನಲ್ಲಿ ಅವ್ರು ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಅಂಥವ್ರನ್ನೆಲ್ಲರೂ ಬಳಸ್ಕೊಂಡು ಇದೇ ಒಂಥರ ATS ಮಾಡ್ದಂಗೆ ಮಾಡಿ ಭಾಳ ಅದ್ಭುತವಾಗಿ ತನಿಖೆ ಮಾಡ್ತಕ್ಕಂಥದ್ದು ಒಂದು ಟೀಮ್ ಮಾಡಬೇಕು. ನಮ್ಮಲ್ಲಿ ಎಲ್ಲೋ ಇದ್ದವರೆಲ್ಲ ಬನ್ನಿ ಯಾರ್ಯಾರು ಇದ್ರಿ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇದ್ದವರು ಅಂತ ಕರೆದ್ಬಿಟ್ಟು ತನಿಖೆ ಮಾಡಿದ್ರೆ ಪ್ರಯೋಜನಕ್ಕಾಗೋದಿಲ್ಲ, ಬೇಗ ಆಗಲ್ಲ. ಬಟ್ ಪತ್ತೆ ಮಾಡ್ತಕ್ಕಂಥದ್ರಲ್ಲಿ ಭಾಳ ಪರಿಣಿತಿ ಇರಬೇಕು. ಈ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಏನಾಗಿದೆಯಲ್ಲ ಈಗ, ಅದನ್ನು ಆ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಟೀಮೇ ಸಪ್ರೇಟ್ ಇರಬೇಕು.
ಅವರಲ್ಲಿ ಎಲ್ಲ ಥರವಾದಂಥ ಎಣ್ಣೆಗೆ ಮೀರಿ ಅವ್ರ ಹತ್ರ ಪರಿಕರಗಳಿರಬೇಕು, ಈವನ್ ಇನ್ಕ್ಲೂಡಿಂಗ್ ಲ್ಯಾಬ್ರೇಟ್ರಿ ಹೋಗ್ಬೇಕು, ಆ ಜಾಗಗಳಲ್ಲೇ ಪರೀಕ್ಷೆ ಆಗೋಗ್ಬಿಡ್ಬೇಕು. ಆಮೇಲೆ ಯಾವುದೇ ಕಾರಣಾಂತರಕ್ಕೂ ನಾವೇನು ಈಗ ಹೋಗ್ತೀವಿ ನೋಡಿ, ಜಾತ್ರೆ ಆಗೋಗ್ಬಿಡ್ತದೆ ಲೋ ತಕ್ಷಣ ಸೀನ್ ಆಫ್ ಕ್ರೈಮು, ಅಲ್ಲಿ ಒಂಥರ ರಣರಂಗ ಆದಂಗೆ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ಹಂಗೆ ಅಲ್ಲಿಂದಲೇ ಐಡಿ ಕಾರ್ಡ್ ತೋರಿಸ್ತಾ ಇದ್ರು. ಹೌದಾ, ಐಡಿ ಕಾರ್ಡ್ ಇತ್ತು, ಅಲ್ಲ ಯಾರೋ ಮೊಳೆ ಇದೆ ಅಂತ ಕೊಡ್ತಾನೆ, ಯಾರೋ ಬೋಲ್ಟ್ ಇದೆ ಅಂತ ಕೊಡ್ತಾನೆ. ದಟ್ ಈಸ್ ಇನ್ಕರೆಕ್ಟ್, ಹಂಗೆ ಆಗಬಾರದು. ನಿಜ ನಿಜ. ನೋಡಿ ಬೇರೆ ದೇಶಗಳಲ್ಲಿ ಬೋಲ್ಟ್ ಅಲ್ಲ, ಒಂದು ಸಣ್ಣದೊಂದು ಟೇಪು ಅದ್ರ ಮೇಲೆ ಹಾಕಿ ಗಮ್ ಹಾಕಿ ಎಂಟಾಗ್ತಾನಲ್ಲ, DNA ಮಾಡ್ಬಿಡ್ತಾರೆ. ಅದು ಬೇರೆ ದೇಶದಲ್ಲಿ ನಾವು ಅಲ್ಲಿ ನೋಡಿದಾಗಲೇ ನಮ್ಮ ಎದುರುಗಡೆನೆ DNA ಮಾಡಿ ಯಾರು ಅಂತ ಐಡೆಂಟಿಫೈ ಮಾಡಿಬಿಟ್ರು. ಯಾವುದೋ ಕ್ಯಾಲಿಫೋರ್ನಿಯಾದಲ್ಲಿ ಅದನ್ನ ಅಂಟಿಸ್ಬಿಟ್ಟು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದ ಅವನು ಪಟ್ಟಂತ ಸಿಕ್ಕಾಕೊಂಡ. ಅಂದರೆ ಅಷ್ಟರ ಮಟ್ಟಿಗೆ ಆ ದೇಶಗಳಲ್ಲಿ ಇದೆ. ಅದು ಆ ಕಾರಣಕ್ಕೂ ಅಂತಾರೆ ಈ ನಮ್ಮ ತನಿಖೆಗಳು ಅಷ್ಟು ವೇಗಗಳು ತಗೋಬೇಕು. ಇಲ್ಲ ಅಂತಂದರೆ ಈ ಥರದವು ನಡೀತಾನೆ ಇರ್ತವೆ, ಈ ಥರ ಪೊಲಿಟಿಕ್ಸ್ಗಳು ಮಾಡ್ತಾನೆ ಇರ್ತಾರೆ. ಅವ್ರಿಗೊಂದು ಟೈಮ್ ಸಿಗುತ್ತೆ, ಸ್ಪೇಸ್, ಇವ್ರ ಮೇಲೆ ಇವರು ಹೇಳ್ಕೊಳ್ಳಿ, ಏನು ಅದು ನಮ್ಗೆ ಸಂಬಂಧ ಇರೋದಿಲ್ಲ. ಬಟ್ ನಾವು ಪೊಲೀಸ್ಗಳು ಅದನ್ನು ಟೆರರಿಸ್ಟ್ ಅಂತಲೇ ನಾವು ಭಾವಿಸ್ತೀವಿ. ಟೆರರಿಸ್ಟ್ ಕೇಸಸ್ಗಳೇ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ. ಒಬ್ಬ ಆರ್ಡಿನರಿ ಕಾನ್ಸ್ಟೇಬಲ್ ಹೋದ ತಕ್ಷಣವೇ ವೆದರ್ ಇಟ್ ಈಸ್ ಆ್ಯಕ್ಟ್ ಆಫ್ ಟೆರರ್ ಆರ್ ವೆದರ್ ಇಟ್ ಈಸ್ ಆಕ್ಸಿಡೆಂಟಲ್ ಫೈರ್ ಆರ್ ಆಕ್ಸಿಡೆಂಟಲ್ ಬ್ಲಾಸ್ಟ್ ಅಂತ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಅದರಲ್ಲಿ ಯಾವ ಕಾರಣಕ್ಕೂ ವ್ಯತ್ಯಾಸನೇ ಇರೋದಿಲ್ಲ. ಈಗ ಆಗಿರ್ತಕ್ಕಂಥ 7 ಬ್ಲಾಸ್ಟ್ಗಳಲ್ಲಿ ನಮ್ಮಾಗಿರ್ತಕ್ಕಂಥವು ಏನು ಈಗಾಗಲೇ 23 ಇಯರ್ಸಲ್ಲಿ 7 ಬ್ಲಾಸ್ಟ್ ಆಗಿದೆ, ಎಲ್ಲ ಕನ್ವಿಕ್ಷನ್ ಆಗಿದ್ದಾರೆ. ಅದರಲ್ಲಿ ಮೇಜರ್ ನಮಗೆ ತೊಂದರೆ ಮಾಡಿದಂಥದ್ದು ಇಂಡಿಯನ್ ಮುಜಾಹಿದೀನು, ಅವನೂ ಸಹ ಈಗ ಒಳಗಡೆ ಇದ್ದಾನೆ. ಅವನಿಗೂ ಕನ್ವಿಕ್ಷನ್ ಆಗಿದೆ. ಡೆಲ್ಲಿ ಕೇಸು ಮತ್ತು ನಮ್ಮ ಅಹಮದಾಬಾದ್ ಸೀಲಿಯರ್ ಜೈಪುರ್ ಬ್ಲಾಸ್ಟ್ ಕೇಸ್ಗಳಲ್ಲಿ ಅವನಿಗೂ ಸಹ ಯಾಸಿನ್ ಭಟ್ಗಳು ಈಗ ಒಳಗಡೆ ಅವನಿಗೆ ಲೈಫ್ ಕನ್ವಿಕ್ಷನು ಮತ್ತು ಡೆತ್ ಪೆನಾಲ್ಟಿಗಳಾಗಿದ್ದಾವೆ. ಆ ಕಾರಣಕ್ಕೆ ಅನುಮದ್ ಅವ್ರಿಗೂ ಸಹ ಕೆಲವಷ್ಟು ಕೇಸ್ಗಳಲ್ಲಿ ಈಗಾಗಲೇ ಕನ್ವಿಕ್ಷನಲ್ಲಿದ್ದಾರೆ. ಅವರು ಆ್ಯಕ್ಟ್ ಆಫ್ ಟೆರರ್ ಮಾಡ್ತಾವ್ರಿ ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ಆಗೋಕ್ಕೂ ಮೊದಲೇ ತುಂಬ ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಂತೂ ಕೂತ್ಕೊಂಡಿಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲೋ ಈ ಥರದ್ದು ಒಂದೊಂದು ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ 10 ವರ್ಷಕ್ಕೊಂದು ಆಗ್ತಾ ಇರ್ತಕ್ಕಂಥದ್ದು ಇದು. ಇಲ್ಲ ಅಂದಿದ್ರೆ ಪ್ರತಿ ತಿಂಗಳಿಗೂ ಒಂದೊಂದು ಆಗ್ಬಿಡ್ತವೆ. ಅಷ್ಟು ಕಷ್ಟಪಟ್ಟು ನಾವು ಪೊಲೀಸರ ಕೆಲಸ ಎಲ್ಲ ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವನು ಅರ್ಜೆಂಟಾಗಿ ಸಿಗಾಕಬಿಡ್ತಾನೆ, ಅದರಲ್ಲಿ ತೊಂದರೆ ಏನಿಲ್ಲ. ಖಂಡಿತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.